ಬೇಡಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರ. ಜುಲೈ 9ರಂದು ಟೌನ್ ಹಾಲ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ. ಸರ್ಕಾರಗಳು ಕಾರ್ಮಿಕರನ್ನ ಕಡೆಗಣಿಸುತ್ತಿವೆ. ಕಾರ್ಮಿಕರಿಗೆ ನೀಡಬೇಕಾದ ಸೌಲಭ್ಯವನ್ನ ಕೊಡದೆ ರಾಜ್ಯ ಸರ್ಕಾರ ವಂಚಿಸುತ್ತಿದೆ. ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಇದೇ 9ರಂದು ರಾಜ್ಯಾದ್ಯಂತ ಮುಷ್ಕರವನ್ನ ಹಮ್ಮಿಕೊಂಡಿದ್ದು, ಇದಕ್ಕೆ ಪೂರ್ವಭಾವಿಯಾಗಿ ಸಿಐಟಿಯು ಸಂಘಟನೆಯ ವತಿಯಿಂದ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮುಷ್ಕರದ ಕುರಿತು ತಿಳಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯುನ ಸೈಯದ್ ಮುಜೀಬ್ ಮಾತನಾಡಿ, ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದಿಂದ 21 ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಷ್ಟ್ರೀಯ ಕಾರ್ಮಿಕರ ಸಂಘಟನೆಗಳು ಜಂಟಿಯಾಗಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ. ಇದೇ ಜುಲೈ 9ರಂದು ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ಈ ಮುಷ್ಕರ ನಡೀತಾ ಇದೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲೇ ಬಹಿರಂಗ ಸಭೆ ನಡೆಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತೇವೆ. ಮುಷ್ಕರಕ್ಕೆ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸಾಥ್ ನೀಡುತ್ತೇವೆ ಎಂದರು. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ರಾಷ್ಟ್ರೀಯ ಸಾರ್ವತ್ರಿಕ ಮುಷ್ಕರಕ್ಕೆ ಜುಲೈ 9ಕ್ಕೆ ಕರೆ ಕೊಟ್ಟಿವೆ. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡಬಾರ್ದು, ಬಲವಂತದ ಭೂಸ್ವಾಧೀನ ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರವನ್ನು ರೂಪಿಸಬೇಕು, ಯಾರೆಲ್ಲ ಅಸಂಘಟಿತ ಕಾರ್ಮಿಕರಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ ಸಮಗ್ರ ಸಾಮಾಜಿಕ ಭದ್ರತೆಯನ್ನು ರೂಪಿಸಬೇಕು, ಹಾಗೆಯೇ ಏನು ಸರ್ಕಾರಗಳು ದೇಶದ ಆಸ್ತಿಯನ್ನು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಂಡವಾಳಗಾರರಿಗೆ ಕಾರ್ಪೊರೇಟ್ ದಣಿಗಳಿಗೆ 3 ಕಾಸಿಗೆ 6 ಕಾಸಿಗೆ ಏನು ಮಾರ್ತಾ ಇದೆ, ಖಾಸಗೀಕರಣ ಮಾಡ್ತಾ ಇದೆ, ಅದನ್ನು ವಿರೋಧಿಸಿ ಹಾಗೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಮತ್ತು ಸ್ಕೀಮ್ಗಳಲ್ಲಿ ದುಡಿಯುವಂತಹ ಕಾರ್ಮಿಕರಿಗೆ ನೌಕರರನ್ನ ಕಾರ್ಮಿಕರು ಅಂಥೇಳಿ ಪರಿಗಣಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಒಳಗೊಂಡಂತೆ ಜುಲೈ 9ನೇ ತಾರೀಕು ರಾಷ್ಟ್ರಾದ್ಯಂತ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ. ಸೊ ಅವತ್ತು ಇಡೀ ದೇಶಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ. 8 ಗಂಟೆಯ ಕೆಲಸ ಅವಧಿ 12 ಗಂಟೆಗೆ ವಿಸ್ತರಣೆ, ರಾತ್ರಿ ಪಾಳಿಯಲ್ಲಿ ಮಹಿಳೆಯರ ದುಡಿಮೆ, ಗುತ್ತಿಗೆ ಕಾರ್ಮಿಕ ಪದ್ಧತಿಯ ವ್ಯಾಪಕ ಶೋಷಣೆಗಳ ವಿರುದ್ಧ ಮತ್ತು ಕನಿಷ್ಠ ವೇತನವನ್ನು 35,000 ರೂಪಾಯಿಗಳನ್ನು ಕರ್ನಾಟಕದಲ್ಲಿ ನಿಗದಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಜನರಿಗೆ ಬಾಧಿಸುವಂಥ ಬೆಲೆ ಏರಿಕೆಯ ಪ್ರಶ್ನೆ ಏನಿದೆ, ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕಾದಂತಹ ಸರ್ಕಾರ ವಿಫಲ ಆಗಿರುವಂತಹ ನೀತಿಯನ್ನು ವಿರೋಧಿಸ್ತೀವಿ. ಹಾಗೆ ಮನೆ ಮನೆಯಲ್ಲಿ ಬೆಳಕು ಕೊಡ್ತಾ ಇರುವಂತಹ ಇವತ್ತು ಏನು ವಿದ್ಯುತ್ ಕ್ಷೇತ್ರದ ಇದೆ ಅದು ಸಾರ್ವಜನಿಕ ವಲಯದಲ್ಲಿದೆ, ಅದನ್ನು ಖಾಸಗೀಕರಿಸಿ ಸ್ಮಾರ್ಟ್ ಮೀಟರ್ಗಳನ್ನು ಹಾಕೋದ್ರ ಮೂಲಕ ಕೃಷಿಕರಿಗೆ ಮತ್ತು ಸಾರ್ವಜನಿಕರಿಗೆ ತೀವ್ರ ದರ ಏರಿಕೆಯ ಹೊರೆ ಹಾಕಲಿಕ್ಕೆ ಹೊರಟಿರುವಂತಹ ಸರ್ಕಾರದ ನೀತಿ ಮತ್ತು ಖಾಸಗೀಕರಣ, ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ವಿರೋಧಿಸಿ ನಾವು ಈ ಹೋರಾಟವನ್ನು ಇಡೀ ರಾಷ್ಟ್ರಾದ್ಯಂತ ನಡೆಸ್ತಾ ಇದ್ದೀವಿ. ಎಐಟಿಯುಸಿ ಜಿಲ್ಲಾಧ್ಯಕ್ಷ ಕಂಬೇಗೌಡ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬೆಲೆಗೆ ಅನುಗುಣವಾಗಿ ಎಲ್ಲ ಅಸಂಘಟಿತ ಸಂಘಟಿತ ಕಾರ್ಮಿಕರಿಗೂ ಕನಿಷ್ಠ ವೇತನ ನಿಗದಿಪಡಿಸಬೇಕು. 21 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನ ಮಾಡಲಾಗ್ತಿದೆ. ರಾಜ್ಯಾದ್ಯಂತ ಈ ಸಾರ್ವತ್ರಿಕ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಕೈಜೋಡಿಸಿವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಇನ್ನು ಅನೇಕ ಬೇಡಿಕೆ ಇಟ್ಕೊಂಡು ಮುಷ್ಕರ ನಡೀತಿದೆ ಎಂದರು. ಜುಲೈ 9ನೇ ತಾರೀಕು ತುಮಕೂರಿನಲ್ಲಿ ಏನಿವತ್ತು ಕಾರ್ಮಿಕ ಸಂಘಟನೆಗಳ ಒಂದು ಒಕ್ಕೂಟ ಕರೆ ಕೊಟ್ಟಿದೆ. ಆ ಒಂದು ಕರೆಗೆ ಅವತ್ತು ಇಡೀ ಜಿಲ್ಲೆ ನಗರದ ಟೌನ್ ಹಾಲ್ನಲ್ಲಿ ಸಭೆ ಸೇರಿ, ಈ ಸಭೆ ಸೇರೋದಕ್ಕಿಂತ ಮುನ್ನ ಏನು ಹಿರಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು ಮೆರವಣಿಗೆ ಮುಖಾಂತರ ಆಗಮಿಸಿ, ಅದೇ ರೀತಿಯಲ್ಲಿ ಅಂತರಸ್ಥಳ್ಳಿ ಮತ್ತು ಸತ್ಯಮಂಗಲ ಕೈಗಾರಿಕೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಒಗ್ಗೂಡಿ ಅಂದು ಮೆರವಣಿಗೆ ಮುಖಾಂತರ ನಗರದ ಟೌನ್ ಹಾಲ್ ವೃತ್ತಕ್ಕೆ ಆಗಮಿಸ್ತಾರೆ. ಅಲ್ಲಿ ಟೌನ್ ಹಾಲ್ ವೃತ್ತದಲ್ಲಿ ಬೃಹದಾಕಾರವಾದಂಥ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಮತ್ತು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಎಲ್ಲ ಏನು ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳಿದ್ದಾರೆ, INTUC ಇರ್ಬೋದು, CITU, AITUC ಮುಖಂಡರುಗಳು ಆ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅವತ್ತೆಲ್ಲ ಮಾತನಾಡ್ತಾರೆ. ಮಾತನಾಡಿದ ನಂತರ
ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಂತರ ರಸ್ತೆ ತಡೆಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಅವತ್ತು ತೀವ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಉದ್ದೇಶ ಇರತಕ್ಕಂಥದ್ದು ಎಷ್ಟೇ, ಇವತ್ತು ಏನು ಒಂದು ಕಾರ್ಮಿಕರಿದ್ದಾರೆ, ಕಾರ್ಮಿಕರು ಅವರು ಸಂಘಟಿತ ಕಾರ್ಮಿಕರಾಗಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಸಂಘಟಿತ ಕಾರ್ಮಿಕರಿಗೂ ಸಹ ಇವತ್ತು ಶೋಷಣೆಯನ್ನು ಗುರಿಪಡಿಸ್ತಕ್ಕಂಥ ನೀತಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ತರ್ತಾ ಇದೆ. ಅದೇ ರೀತಿಯಾಗಿ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರು ಏನಾಗ್ಬಿಟ್ಟಿದೆ, ಎಲ್ಲ ಟ್ರೈನೀಸ್ಗಳು ಬೇರೆ ಬೇರೆ ವಿದ್ಯೆಯಲ್ಲಿ DOT ಹಿಂಗೆ ಬೇರೆ ಬೇರೆ ವಿಚಾರಗಳನ್ನು ಹೆಸರುಗಳನ್ನು ಕೊಟ್ಟು ಇವತ್ತು ಆ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಕಾಯಂ ಉದ್ಯೋಗ ಇಲ್ಲ, ಅವರಿಗೆ ಕನಿಷ್ಠ ಕೂಲಿ ದೊರಕುವುದರಲ್ಲಿಯೂ ಸಹ ತೊಂದರೆ ಆಗ್ತಾ ಇದೆ. ಅವರು 12 ಗಂಟೆ ಕೆಲಸ ಮಾಡಿದ್ರೆ 8 ಗಂಟೆಗಳ ವೇತನವನ್ನು ಇವತ್ತು ಆ ಮಾಲೀಕ ವರ್ಗ ಇವತ್ತು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಖಂಡಿಸ್ತಾ ಇದ್ವಿ. ಅದೇ ರೀತಿಯಾಗಿ ಏನಿವತ್ತು ESI ಮತ್ತು ಭವಿಷ್ಯ ನಿಧಿಯನ್ನು ಉಳಿಸ್ಕೊಬೇಕಾದ್ರೆ ಇವತ್ತು ನಿರಂತರವಾದ ಹಿಂದಿನಿಂದಲೂ ಹೋರಾಟವನ್ನು ಮಾಡ್ಕೊಂಬಂದಿದ್ವಿ. ಆದರೆ ಇವತ್ತು ಆ ಒಂದು ಕೇಂದ್ರ ಸರ್ಕಾರ ಇವತ್ತು ಆ ಭವಿಷ್ಯ ನಿಧಿಯನ್ನೇ ಸಂಪೂರ್ಣವಾಗಿ ಮುಣಿಸ್ತಕ್ಕಂಥ ವ್ಯವಸ್ಥೆಗೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ESI ಸೌಲಭ್ಯವನ್ನು ಹಿಂದೆ ಏನಿತ್ತು ಇವತ್ತು ಏನಿದೆ ಅನ್ನೋದನ್ನು ನೋಡಿದ್ರೆ ಅಜಗಜಾಂತರವಾಗಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ESI ಆಸ್ಪತ್ರೆಗಳಲ್ಲಿ ಅಥವಾ ಡಿಸ್ಪೆನ್ಸರಿಗಳಲ್ಲಿ ನೆಗಡೆ ಕೆಮ್ಮಿನ ಮಾತ್ರೆಗಳನ್ನು ಸಹ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ. ಹಿಂದೆ ಎಲ್ಲ ಸಂಘಟನೆ ನಮ್ಮನ್ನು AITUC, NTUC, ಆಮೇಲೆ CITU, AIUTUC ಎಲ್ಲ ಸಂಘಟನೆಗಳು ಈ ಒಂದು ಜುಲೈ 9ರ ಮುಷ್ಕರಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿದ್ದಾವೆ. ಇದೇ ಸಂದರ್ಭದಲ್ಲಿ CITU, AITUCಯ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.